ಗ್ರ್ಯಾಟಿಟ್ಯೂಡ್ ನಿಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಸ್ಟ್ರಾಂಗ್ ಮಾಡುತ್ತೆ. ಬಿಕಾಸ್ ನಮ್ಮ ಆರಾ ತುಂಬ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ ಇದರಲ್ಲಿ. ಸೊ ವೈಬ್ರೇಷನ್ ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು. ಆವಾಗ ನಿಮ್ಮನ್ನ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಟಚ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ನಿಮ್ಮ ಒಂದು ಆಸೆಗಳೇನಿದೆ ಸೊ ಅದಕ್ಕೆ ಜಾಸ್ತಿ ಎನರ್ಜಿ ಸಿಕ್ಕಿ ಅದು ಬೇಗ ಈಡೇರೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಮ್ಮ ಸುತ್ತ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಸೊ ಆ ಒಂದು ವೈಬ್ರೇಷನ್ ಮೇಲೆ ನಾವು ಲೈಫಲ್ಲಿ ಏನೊಂದನೇ ಆದರೂ ಅಟ್ರಾಕ್ಟ್ ಮಾಡೋದು. ಸೊ ಯಾವಾಗ ನೆಗೆಟಿವ್ ಜಾಸ್ತಿ ಇರುತ್ತೆ ಸೊ ನಮ್ಮ ಲೈಫಲ್ಲಿ ಎಲ್ಲ ನೆಗೆಟಿವೇ ಆಗ್ತಾ ಇರುತ್ತೆ. ಅನುಭವಿಸಿದ್ದೀರಾ ಅಲ್ವಾ ಈ ಥರ ನೆಗೆಟಿವಿಟಿ, ಹಿಂಸೆ, ಕಷ್ಟಗಳು. ಸೊ ಇದೆಲ್ಲ ನಿಮ್ಮ ಆ ಒಂದು ನೆಗೆಟಿವ್ ವೈಬ್ರೇಷನ್ ಅಟ್ರಾಕ್ಟ್ ಮಾಡ್ತಾ ಇದೆ. ನಿಮ್ಮ ಆರಾ ಈಸ್ ಸರೌಂಡೆಡ್ ವಿತ್ ನೆಗೆಟಿವಿಟಿ. ಸೊ ಹಾಗಿದ್ರೆ ವೈಬ್ರೇಷನ್ ಹೇಗೆ ಕ್ರಿಯೇಟ್ ಮಾಡೋದು ಅಷ್ಟು ಸ್ಟ್ರಾಂಗ್ ಆಗಿ? ಸೊ ಅದಕ್ಕೆ ಸಿಂಪಲ್ ಟ್ರಿಕ್ ಅಂದರೆ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ಸ್. ಸೊ ಈ ಒಂದು ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ಇಂದ ನಿಮ್ಮ ಒಂದು ವೈಬ್ರೇಷನ್ ತುಂಬ ಹೈ ಆಗುತ್ತೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಈ ವಿಡಿಯೋದಲ್ಲಿ ನಾನು ಈ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ಅಂದರೆ ಏನು ಹಾಗೂ ಅದರಿಂದ ಏನು ಯೂಸು, ಹೇಗೆ ಆ ಅಫರ್ಮೇಷನ್ ಯೂಸ್ ಮಾಡೋದು, ಯಾವುದಾದ್ರು ಅಫರ್ಮೇಷನ್, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸೊ ಇದನ್ನು ನೀವು 21 ಡೇಸ್ ಟ್ರೈ ಮಾಡಿದ್ರೆ ಸೊ ಯು ವಿಲ್ ಸಿ ಮೋರ್ ಪಾಸಿಟಿವಿಟಿ ಇನ್ ಯುವರ್ ಲೈಫ್. ಓಕೆನಾ? ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ಏನಕ್ಕೆ ಇಂಪಾರ್ಟೆಂಟ್ ಗೊತ್ತಾ? ಸೊ ಇದು ನಿಮ್ಮ ಮೈಂಡನ್ನು ಟ್ರೈನ್ ಮಾಡುತ್ತೆ. ಯಾವ ರೀತಿ ಟ್ರೈನ್ ಮಾಡುತ್ತೆ? ನಿಮ್ಮ ಹತ್ರ ಏನಿಲ್ಲ ಅನ್ನೋದಕ್ಕಿಂತ ನಿಮ್ಮ ಹತ್ರ ಏನಿದೆ ಅನ್ನೋದ್ರ ಮೇಲೆ ನಿಮ್ಮ ಫೋಕಸ್ನ ಶಿಫ್ಟ್ ಮಾಡಿಕೊಡುತ್ತೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡೋ ರೀತಿ ಮಾಡುತ್ತೆ ಅದು. ಸೊ ಹಾಗಾಗಿ ಈ ಒಂದು ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ ನಿಮ್ಮ ಲೈಫಲ್ಲಿ. ಸೊ ಏನು ಬೆನಿಫಿಟ್ ಅಪ್ಪ ಇದರಿಂದ ಹಾಗಿದ್ರೆ ಅಂತ ನೋಡೋದಾದ್ರೆ, ಸ್ಟ್ರೆಸ್ ಮತ್ತು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಇದು ಕಡಿಮೆ ಮಾಡ್ತಾ ಬರುತ್ತೆ. ನೆಗೆಟಿವ್ ಥಿಂಕಿಂಗ್ ತುಂಬ ಮಾಡ್ತಾ ಇರ್ತೀರಲ್ಲ, ಸೊ ಅಂಥವ್ರಿಗೆಲ್ಲ ಇದೊಂದು ಬ್ರೇಕ್ ಹಾಕುತ್ತೆ. ಈಗ ರೋಡಲ್ಲಿ ಹಂಪ್ ಇರುತ್ತಲ್ಲ ಬ್ರೇಕ್ ಹಾಕೋದಕ್ಕೆ, ಸೊ ಆ ರೀತಿ ಇದು ನಿಮಗೆ ಒಂದು ಬ್ರೇಕ್ ಹಾಕುತ್ತೆ. ಹೇಗೆ ಅಂದರೆ ಈ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಫೋಕಸ್ಸು ಏನಿದೆ ನನ್ನ ಹತ್ರ, ನಾನು ಎಷ್ಟು ಗ್ರೇಟ್ಫುಲ್ ಇದೆಲ್ಲ ನನ್ನ ಹತ್ರ ಇದೆಯಲ್ಲ ಸೊ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಹಾಗಿದ್ದಾಗ ಒಳ್ಳೇದೇನಿದೆ ಅನ್ನೋದನ್ನ ಹುಡ್ಕೋದ್ರ ಮೇಲೆ ನಿಮ್ಮ ಮೈಂಡು ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ, ಕಾನ್ಸಂಟ್ರೇಟ್ ಮಾಡ್ತಿರುತ್ತೆ, ಫೋಕಸ್ ಮಾಡ್ತಿರುತ್ತೆ. ಸೊ ಆವಾಗ ನಿಮ್ಮ ಲೈಫಲ್ಲಿ ಏನಿಲ್ಲ, ಏನು ಕೆಟ್ಟದ್ದು ನಡೀತಿದೆ, ಏನು ನೆಗೆಟಿವ್ ಇದೆ ಅನ್ನೋದನ್ನ ಅದು ಸ್ವಲ್ಪ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲಿಗೆ ತಗೊಂಡೋಗೋದಕ್ಕೆ ಬಿಡೋದಿಲ್ಲ. ಓಕೆನಾ? ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಸ್ಟ್ರೆಸ್ಸು ಇರೋದಿಲ್ಲ, ನೆಗೆಟಿವ್ ಥಿಂಕಿಂಗು ಇರೋದಿಲ್ಲ. ಸೊ ಯಾವುದೇ ಆಯಿತು, ಒಂದು ಒಳ್ಳೇದು ನಡೀತಿದೆ ಅಂದರೆ ಲೈಫಲ್ಲಿ ನಮಗೆ ಏನಾದರೂ ಸಣ್ಣ ಪುಟ್ಟ ಕೆಟ್ಟದ್ರ ಮೇಲೆ ಗಮನ ಹೋಗುತ್ತಾ? ಇಲ್ಲ ಅಲ್ವಾ? ಸೊ ಅದೇ ರೀತಿ ಕೂಡ ಇದು ನೀವು ಯಾವಾಗ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಅಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಅದರಿಂದ ಸ್ಟ್ರೆಸ್ಸೇ ಇರೋದಿಲ್ಲ ಲೈಫಲ್ಲಿ, ಈಸಿಯಾಗಿ ತಗೋತೀರ ಲೈಫ್ನ. ಸೊ ಇದು ಮೊದಲನೇ ಬೆನಿಫಿಟ್. ನೆಕ್ಸ್ಟು ನಿಮ್ಮ ಮೂಡ್ನ ಇಂಪ್ರೂವ್ ಮಾಡುತ್ತೆ. ಒಂದು ಫೀಲಿಂಗ್ಸ್ ಆಗಿರ್ಬೋದು, ಓಕೆನಾ? ಸೊ ಇದನ್ನೆಲ್ಲ ನಿಮಗೆ ಇಂಪ್ರೂವ್ ಮಾಡಿ ಕೊಡುತ್ತೆ. ಅದ್ರ ಜೊತೆಗೆ ಹ್ಯಾಪಿನೆಸ್ ಆ್ಯಂಡ್ ಆಪ್ಟಿಮಿಸಮ್ ಕೂಡ ಇಂಪ್ರೂವ್ ಆಗುತ್ತೆ ನಿಮಗೆ. ಸೊ ಎಷ್ಟೊಂದು ಜನ ಒಂದು ಫೀಲಿಂಗ್ಸ್ನೆಲ್ಲ ಸಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಅಲ್ವಾ? ಯಾಕೆ ಹೇಳಿ? ಏನೋ ಆಗ್ಬಿಟ್ರೆ, ಸರಿ ಹೋಗಲಿಲ್ಲ ಅಂದರೆ, ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅವ್ರು ನಮ್ಮನ್ನ ಏನು ಅಂದ್ಕೋತಾರೋ, ಸೊ ಈ ರೀತಿ ಎಷ್ಟೊಂದು ಫೀಲಿಂಗ್ಸ್ನ ನಾವು ಅವಾಯ್ಡ್ ಮಾಡ್ತೀವಿ. ಜೊತೆಗೆ ಯಾರಾದರೂ ಏನಾದರೂ ತಂದು ಕೊಟ್ಟಾಗ ಸೊ ತುಂಬ ಖುಷಿ ಆಗುತ್ತೆ, ಬಟ್ ಸ್ಟಿಲ್ ನಾವು ತೋರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಸೊ ಈ ಒಂದು ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ಏನು ಮಾಡುತ್ತೆ ಅಂದರೆ ನಿಮ್ಮ ಫೀಲಿಂಗ್ನ ಸರಿ ಮಾಡುತ್ತೆ, ನಿಮಗೆ ಹ್ಯಾಪಿನೆಸ್ನ ತಂದು ಕೊಡುತ್ತೆ ಆ್ಯಂಡ್ ಫೀಲಿಂಗ್ಸ್ಗೂ ವ್ಯಾಲ್ಯೂ ಕೊಡೋದನ್ನ ತಿಳಿಸ್ಕೊಡುತ್ತೆ ನಿಮಗೆ. ಸೊ ಇದು ಎರಡನೇ ಬೆನಿಫಿಟ್. ಮೂರನೇದು, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ. ಅದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿಕೊಡುತ್ತೆ ನಿಮಗೆ. ಹೇಗಂದರೆ ನಿಮ್ಮ ಲೈಫಲ್ಲಿ ಸ್ಮಾಲ್ ಸಕ್ಸಸ್ನ ಕೂಡ ಅಥವಾ ಅಚೀವ್ಮೆಂಟ್ಸ್ನ ಕೂಡ ಇದು ನಿಮಗೆ ಖುಷಿನ ಕೊಡೋ ರೀತಿ ಮಾಡುತ್ತೆ ಈ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್. ಸೊ ಸಣ್ಣ ಸಕ್ಸಸ್ನ ಕೂಡ ನೀವು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀರಾ. ಸೊ ನೀವು ಯಾವಾಗ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ಕೋತೀರಾ, ನಿಮ್ಮನ್ನ ನೀವು ಜಾಸ್ತಿ ಇಷ್ಟಪಡ್ತಾ ಹೋಗ್ತೀರಾ. ಸೊ ನಿಮ್ಮ ಸ್ಟ್ರೆಂತ್ ನಿಮಗೆ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ ನಿಮ್ಮ ವೀಕ್ನೆಸ್ಗಿಂತ, ಆ್ಯಂಡ್ ವೀಕ್ನೆಸ್ ಕೂಡ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಅದರಿಂದ ಏನಾಗುತ್ತೆ,
ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಯಾರ ಹತ್ರ ಮಾತಾಡಬೇಕಾಗ್ಲಿ, ಎಲ್ಲಾದ್ರೂ ಹೋಗ್ಬೇಕಾಗ್ಲಿ, ಸೊ ನಮ್ಮ ಮೇಲೆ ನಮಗೆ ಪ್ರೀತಿ ಇದ್ದಾಗ ಸೊ ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಹೆಚ್ಚುತ್ತಲ್ವಾ. ಸೊ ಯಾವಾಗ ನೆಗೆಟಿವಿಟಿನೇ ಇರುತ್ತೆ ಆವಾಗ ನಾನು ಚೆನ್ನಾಗಿ ಕಾಣ್ತಿಲ್ವ, ಈ ಥರ ಹಾಕೋಬೇಕಿತ್ತ ಬಟ್ಟೆ, ಸೊ ಅವ್ರು ಏನು ಅನ್ಕೋತಾರೋ, ಅವ್ರ ಹತ್ರ ಹೇಗೆ ಮಾತಾಡೋದು, ಸೊ ಈ ರೀತಿ ಅನ್ಸುತ್ತೆ. ಅದೇ ಒಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಾಗ ಪ್ರತಿಯೊಂದು ನಮ್ಮಲ್ಲಿರೋ ಒಳ್ಳೆಯದನ್ನು ನಮಗೆ ತಿಳಿಸ್ಕೊಟ್ಟಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಖಂಡಿತವಾಗಿ ಹೆಚ್ಚಾಗೇ ಆಗುತ್ತೆ. ನೆಕ್ಸ್ಟ್ ಏನು ಬೆನಿಫಿಟ್ ಇದೆ ಅಂದರೆ ರಿಲೇಶನ್ಶಿಪ್ನ ಇದು ಇಂಪ್ರೂವ್ ಮಾಡಿಕೊಡುತ್ತೆ. ಹೇಗೆ? ಈ ಗ್ರಾಟಿಟ್ಯೂಡ್ ಅಫರ್ಮೇಷನ್ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮಲ್ಲಿ ನೀವು ಒಳ್ಳೆಯದನ್ನ ನೋಡ್ತಾ ಹೋದ್ಮೇಲೆ ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನ ನೀವು ಹುಡುಕ್ತೀರಾ ಅಂಡ್ ಒಳ್ಳೆಯದನ್ನೇ ನೋಡ್ತೀರಾ ಅಲ್ವಾ. ನೆಗೆಟಿವಿಟೀಸ್ನ ನೋಡೋದು ಕಡಿಮೆ ಮಾಡ್ತೀರಾ. ಸೊ ಅವಾಗ ನಿಮ್ಮ ಪಾರ್ಟ್ನರಲ್ಲೂ ಕೂಡ ನೀವು ಒಳ್ಳೆಯದನ್ನ ನೋಡ್ತಾ ಹೋಗ್ತೀರಾ. ಅವರು ಏನೇ ಕೋಪ ಮಾಡ್ಕೊಳ್ಳಿ, ಬೈಲಿ, ಅದರಲ್ಲೂ ಕೂಡ ನೀವು ಒಳ್ಳೆಯದನ್ನೇ ಹುಡುಕ್ತೀರಾ, ಒಳ್ಳೆಯದನ್ನೇ ನೋಡ್ತೀರಾ. ಸೊ ಹೀಗಾಗಿ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಆ್ಯಂಡ್ ನೀವು ಜಾಸ್ತಿ ಲವ್ ಕೇರ್ನ ತೋರಿಸ್ತಾ ಹೋಗ್ತೀರಾ. ಆ್ಯಂಡ್ ನಿಮ್ಮ ಈ ಬದಲಾವಣೆಯಿಂದ ಆಬ್ವಿಯಸ್ಲಿ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನು ಹೇಟ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಅವರು ಕೂಡ ಒಂದು ಲವ್ ಕೇರ್ ನಿಮಗೆ ಕೊಡ್ತಾ ಬರ್ತಾರೆ, ಅವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಬರ್ತಾರೆ. ಸೊ ನಿಮ್ಮಲ್ಲಿದ್ದಂತಹ ಆ ಗ್ಯಾಪ್ ಫಿಲ್ ಆಗುತ್ತೆ. ಕರೆಕ್ಟ್. ಸೊ ಇದರಿಂದ ಏನಾಗುತ್ತೆ, ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ನಂಬಿಕೆ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಕರೆಕ್ಟ್ ತಾನೆ? ಅಂಡ್ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ರೀತಿ ಈ ಅಫರ್ಮೇಷನ್ಗಳು ನಿಮ್ಮ ರಿಲೇಶನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬೆನಿಫಿಟ್ ಏನಂದರೆ ನಿಮ್ಮ ಮೈಂಡ್ನ ಇದು ಪಾಸಿಟಿವ್ ಆಗಿಡುತ್ತೆ. ಅಂದರೆ ಯಾವುದೇ ಚಾಲೆಂಜ್ ಬಂದರೂ ನೀವು ಎದುರಿಸೋ ರೀತಿ ಮಾಡುತ್ತೆ. ಯಾಕೆ ಹೇಳಿ? ಎಷ್ಟೊಂದು ಸತಿ ನಮ್ಮ ಲೈಫಲ್ಲಿ ಎಷ್ಟೊಂದು ಕಷ್ಟಗಳು ಬರುತ್ತೆ, ಬಟ್ ಅದು ಬರೋದಕ್ಕೆ ಮುಂಚೆ ಕೂಡ ನಾವು ಎಷ್ಟೊಂದು ಕಷ್ಟನ ಎದುರಿಸಿರ್ತೀವಿ. ನಾವು ಏನೇನು ಮಾಡಿದ್ವಿ, ನಮ್ಮ ಎಬಿಲಿಟಿ ಏನು ಅಂತ ತಿಳ್ಕೊಂಡಿರ್ತೀವಿ. ಆದರೆ ಮತ್ತೆ ನೆಕ್ಸ್ಟ್ ಅದೇ ಕಷ್ಟ ಬಂದಾಗ ನಾವು ಏನು ಮಾಡ್ತೀವಿ, ಗಾಬರಿ ಆಗೋಗ್ಬಿಡ್ತೀವಿ. ನಮ್ಮ ಹಿಂದಿನ ಸ್ಟ್ರೆಂತ್ಗಳು ನಮಗೆ ನೆನಪೇ ಆಗೋದಿಲ್ಲ ಅಲ್ವಾ. ಕರೆಕ್ಟ್ ತಾನೆ? ಸೊ ನಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಜಾಸ್ತಿ ಯಾವಾಗ ಆಗುತ್ತೆ, ನಾವು ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡ್ಬೇಕಾದ್ರೆ ನಾನು ಏನು ಮಾಡಿದ್ದೆ, ಸೊ ನಾನು ಈ ಥರ ಮಾಡಿದೆ, ಹೀಗಾಗಿತ್ತು, ಸೊ ಐ ಆಮ್ ಕಾನ್ಫಿಡೆಂಟ್, ಸೊ ಈ ಥರ ಎಲ್ಲ ಹೇಳ್ಕೊತಿರಲ್ಲ. ಸೊ ನಿಮಗೊಂದು ಪಾಸಿಟಿವ್ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನೀವು ಇಂಟರ್ನಲಿ ಪ್ರಿಪೇರ್ ಆಗ್ತಾ ಹೋಗ್ತೀರಾ. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡೋ ರೀತಿನಲ್ಲಿ, ಯಾವುದೇ ಒಂದು ಚಾಲೆಂಜ್ನ ಕೂಡ ಪಾಸಿಟಿವ್ ಆಗಿ ತಗೊಂಡು ಅದನ್ನು ಫೇಸ್ ಮಾಡೋದಕ್ಕೆ ನಿಮ್ಮ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಹೆಲ್ಪ್ ಆಗುತ್ತೆ. ಇದು ಕ್ರಿಯೇಟ್ ಆಗೋದು ಹೇಗೆ? ಅಫರ್ಮೇಷನ್ಗಳಿಂದ, ಗ್ರಾಟಿಟ್ಯೂಡ್ ಅಫರ್ಮೇಷನ್ಗಳಿಂದ. ಅರ್ಥ ಆಯ್ತಾ? ಸೊ ಈ 5 ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ. ಸೊ ಓಕೆ, ಹಾಗಿದ್ರೆ ಈ ಅಫರ್ಮೇಷನ್ಸ್ನ ಯಾವಾಗ ಹೇಳ್ಕೋಬೇಕು? ಈ ಅಫರ್ಮೇಷನ್ಗಳನ್ನ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಹೇಳ್ಕೋಬೇಕಾಗುತ್ತೆ. ಅಂದರೆ ಎದ್ದ ತಕ್ಷಣ, ಗೊತ್ತಾಯ್ತಾ? ಮೊಬೈಲ್ ನೋಡಿದ ತಕ್ಷಣ ಅಲ್ಲ, ಮೊಬೈಲ್ ನೋಡೋಕ್ಕೂ ಮುಂಚೆನೇ ನೀವು ಎದ್ದ ತಕ್ಷಣ ಇದನ್ನು ಹೇಳ್ಕೋಬೇಕು. ನೆಕ್ಸ್ಟ್ ರಾತ್ರಿ ಮಲಗಬೇಕಾದ್ರೆ ನೀವು ಹೇಳ್ಕೊಂಡು ಮಲಗಬೇಕು. ಆ್ಯಂಡ್ ಇದನ್ನು ಹೇಳ್ಕೊಂಡ್ಮೇಲೆ ಮತ್ತೆ ಮೊಬೈಲ್ ನೋಡಿಕೊಂಡು ಆ ಒಂದು ವೈಬ್ರೇಷನ್ನ ಹಾಳು ಮಾಡ್ಕೋಬೇಡಿ. ಓಕೆನಾ? ಆ್ಯಂಡ್ ನೀವು ಯಾವಾಗ ಸ್ಟ್ರೆಸ್ಡ್ ಆಗಿರ್ತೀರ, ಆಂಕ್ಷಿಯಸ್ ಆಗಿರ್ತೀರ, ಅವಾಗ ಕೂಡ ಇದನ್ನು ಹೇಳ್ಕೊಂಡ್ರೆ ಕಂಪ್ಲೀಟಾಗಿ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗಿ ನಿಮ್ಮೆಲ್ಲ ಸ್ಟ್ರೆಸ್ಸು ಕೂಡ ನಾರ್ಮಲೈಸ್ ಆಗ್ತಾ ಬರುತ್ತೆ. ಸೊ ಹಾಗಿದ್ರೆ ಈ ಅಫರ್ಮೇಷನ್ ಯಾವುದು ನೋಡಿ, 6 ಅಫರ್ಮೇಷನ್ಗಳಿದ್ದಾವೆ. ಓಕೆನಾ? ಸೊ ಈ 6 ಅಫರ್ಮೇಷನ್ನ ನೀವು ಹೇಳ್ಕೋಬೇಕು. ಜಾಸ್ತಿ ಏನು ಟೈಮ್ ಬೇಡ, 2 to 5 minutes ಸಾಕು. ಆಯ್ತಾ? ಇದನ್ನು ಹೇಳ್ಕೊಂಡ್ರೆ ಸಾಕು. ಅಷ್ಟೊತ್ತು ಒಂದು 2 ನಿಮಿಷ ಕೂಡ ಆಗ್ಬೋದು, 1 ನಿಮಿಷಕ್ಕೂ ಕೂಡ ಮುಗಿಸ್ಬೋದು. ಬಟ್ ಹೇಳ್ಕೋಬೇಕಾದ್ರೆ ಯು ಶುಡ್ ಫೀಲ್ ದಟ್ ಎನರ್ಜಿ. ಓಕೆನಾ? ಸುಮ್ಮನೆ ಎದ್ಬಿಟ್ಟು ಅಯ್ಯೋ ಟೈಮ್ ಆಯಿತು ಆಫೀಸ್ಗೆ ಅಂದ್ಬಿಟ್ಟು 1 ನಿಮಿಷಕ್ಕೆ ಹಿಂಗೆ ಹೇಳ್ಕೊಬಿಟ್ಟು ಓಡೋಗ್ಬಿಟ್ರೆ ಅದು ಎದ್ರಕೊಂಡು ಓಡೋಗ್ಬಿಡುತ್ತೆ ನಿಮ್ಮ ಲೈಫಿಂದ. ಗೊತ್ತಾಯ್ತಾ? ಸೊ ಮನಸ್ಸಿಂದ ಹೇಳ್ಕೋಬೇಕು. ಸೊ ಬನ್ನಿ ಇವಾಗ ನೋಡೋಣ ಯಾವುದದು ಅಫರ್ಮೇಷನ್ಗಳು ಅಂತ. ಓಕೆ, ಮೊದಲನೇದು, ನನ್ನ ಜೀವನದಲ್ಲಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಕೃತಜ್ಞಳಾಗಿದ್ದೇನೆ ಅಂತ ಹೇಳ್ಕೋಬೇಕು. ಹುಡುಗರಾಗಿದ್ರೆ ಆಗಿದ್ದೇನೆ. ಓಕೆ, ಸೊ ಏನು ಹೇಳಿ, ನನ್ನ ಜೀವನದಲ್ಲಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಕೃತಜ್ಞಳಾಗಿದ್ದೇನೆ. ಇದು ಮೊದಲನೇ ಅಫರ್ಮೇಷನ್. ಎರಡನೇದು, ಪ್ರತಿದಿನ ನನ್ನ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ಹೆಚ್ಚಾಗ್ತಾ ಇದೆ. ಇದು ಎರಡನೇ ಅಫರ್ಮೇಷನ್. ಮೂರನೇದೇನೆಂದ್ರೆ, ನನ್ನ ಹತ್ರ ಇರೋ ಆರೋಗ್ಯಕ್ಕೆ, ಸಮೃದ್ಧಿಗೆ ನಾನು ಧನ್ಯವಾದನ ಹೇಳ್ತಾ ಇದ್ದೀನಿ. ಇದು ಮೂರನೇದು. ನೆಕ್ಸ್ಟ್ ನಾಲ್ಕನೇದು, ನನ್ನ ಕನಸುಗಳು ನನಸಾಗುವಂತಹ ದಾರಿನಲ್ಲಿ ನಾನು ಇದ್ದೀನಿ. ಓಕೆ, ಫೋರ್ತ್ ಅಫರ್ಮೇಷನ್ ಇದು. ಫಿಫ್ತ್ ಒನ್,
ಯೂನಿವರ್ಸ್ ನನಗೆ ಕೊಡ್ತಿರೋ ಎಲ್ಲ ಅವಕಾಶಗಳಿಗೂ ನಾನು ಕೃತಜ್ಞಳಾಗಿದ್ದೇನೆ. ನೆಕ್ಸ್ಟ್ ಲಾಸ್ಟ್ ಒನ್, 6th ಒನ್. ಇವತ್ತು ನಾನು ಸಂತೋಷ ಮತ್ತು ಪ್ರೀತಿನ ಸ್ವೀಕರಿಸಿದ್ದೀನಿ. ಓಕೆ, ಸೊ ಈ 6 ಅಫರ್ಮೇಷನ್ ನೀವು ಹೇಳ್ಕೋಬೇಕು. ಸೊ ಒಟ್ಟಿಗೆ ಹೇಳ್ತೀನಿ ನೋಡಿ, ಯಾಕಂದ್ರೆ ನೀವು ವಿಡಿಯೋನ ನೋಡ್ಕೊಂಡು ಮಾಡೋದಾದ್ರೆ ನೆಕ್ಸ್ಟ್ ಕೂಡ ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ನಾನು ನನ್ನ ಜೀವನದಲ್ಲಿರೋ ಪ್ರತಿಯೊಂದು ಆಶೀರ್ವಾದಕ್ಕೂ ಕೃತಜ್ಞಳಾಗಿದ್ದೀನಿ. ಪ್ರತಿದಿನ ನನ್ನ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ಹೆಚ್ಚಾಗ್ತಾ ಇದೆ. ನನ್ನ ಹತ್ರ ಇರೋ ಆರೋಗ್ಯಕ್ಕೆ ಮತ್ತು ಸಮೃದ್ಧಿಗೆ ನಾನು ಧನ್ಯವಾದ ಹೇಳ್ತಿದ್ದೀನಿ. ನನ್ನ ಕನಸುಗಳು ನನಸಾಗುವ ದಾರಿಯಲ್ಲಿ ನಾನು ಇದ್ದೀನಿ. ಯೂನಿವರ್ಸ್ ನನಗೆ ಕೊಡ್ತಿರೋ ಎಲ್ಲ ಅವಕಾಶಗಳಿಗೆ ನಾನು ಧನ್ಯವಾದನ ಹೇಳ್ತಾ ಇದ್ದೀನಿ. ಇವತ್ತು ನಾನು ಸಂತೋಷ ಮತ್ತು ಪ್ರೀತಿನ ಸ್ವೀಕರಿಸಿದ್ದೀನಿ. ಸೊ ಎಸ್ ಗೈಸ್, ಸೊ ಈ 6 ಅಫರ್ಮೇಷನ್ ನಿಮ್ಮ ಲೈಫಲ್ಲಿ ಒಂದು ಹೈ ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಪ್ರತಿಯೊಂದು ಸಕ್ಸಸ್ ಆ್ಯಂಡ್ ಗುಡ್ ಥಿಂಗ್ಸ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಇಷ್ಟೇ ಗೈಸ್, ಎಷ್ಟು ಸಿಂಪಲ್ ಇದೆ ಅಲ್ವಾ? ಸೊ ಇದನ್ನ ನೀವು ಹೇಳ್ಕೊಳ್ಳಿ, ನಿಮ್ಮ ಲೈಫ್ ಕೂಡ ಸಿಂಪಲ್ ಆಗ್ತಾ ಬರುತ್ತೆ. 1 ವೀಕ್ ಟ್ರೈ ಮಾಡಿ ನೋಡಿ, ಪಾಸಿಟಿವ್ ಸೈನ್ಸ್ ನಿಮಗೆ ಕಾಣ್ತಾ ಹೋಗುತ್ತೆ. ಆ್ಯಂಡ್ 21 ಡೇಸ್ವರೆಗೂ ಇದನ್ನ ಕಂಟಿನ್ಯೂ ಇಡಿ. ಓಕೆನಾ? ಸೊ ಇದನ್ನ ಮನಸ್ಸಿಂದ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ನನಗೆ. ಓಕೆನಾ? ಸೊ ಟ್ರೈ ಮಾಡ್ತೀರಾ ಅಲ್ವಾ? ಸೊ ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ಸಿ ಯು. ಬಾಯ್. ಟೇಕ್ ಕೇರ್.